ಎಲ್ಲರಿಗೂ ನಮಸ್ಕಾರ. ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಲು ಪ್ರಯತ್ನ ಮಾಡೋಣ. ಬಹು ಆಯ್ಕೆಯ ಪ್ರಶ್ನೆ ಆಗಿರುತ್ತದೆ. ಮೊದಲನೇ ಪ್ರಶ್ನೆ, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು 2 ಬಾರಿ ಪ್ರಯೋಗಿಸಿದರೆ ಅದನ್ನು ಏನೆಂದು ಕರೀತೇವೆ? ಆಪ್ಷನ್ 4 ಇವೆ. ಆಡು ನುಡಿ, ಜೋಡು ನುಡಿ, ದ್ವಿರೂಕ್ತಿ, ನುಡಿ. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು 2 ಬಾರಿ ಪ್ರಯೋಗಿಸಿದರೆ ಅದನ್ನು ಏನೆಂದು ಕರೀತೇವೆ? ಆಡು ನುಡಿ, ಜೋಡು ನುಡಿ, ದ್ವಿರೂಕ್ತಿ, ನುಡಿ. ಇದರಲ್ಲಿ ಆನ್ಸರ್ ಆಗ್ತದೆ ದ್ವಿರೂಕ್ತಿ. ದ್ವಿರೂಕ್ತಿ ಅಂದರೆ ಏನು? ದ್ವಿರೂಕ್ತಿ ಅಂದರೆ ಇದರಲ್ಲಿ ದ್ವಿರೂಕ್ತಿಯಲ್ಲಿ 2 ಅಕ್ಷರಗಳು, ಪದಗಳು ಇವೆ. ದ್ವಿ ಎಂದರೆ 2, ಉಕ್ತಿ ಎಂದರೆ ಹೇಳುವುದು. ದ್ವಿರೂಕ್ತಿ ಅಂದರೆ 2 ಸಾರಿ ಹೇಳುವುದು. ಒಂದು ವಿಶೇಷವಾದ ಅರ್ಥ ಬರಬೇಕಾದ್ರೆ ಒಂದು ಪದವನ್ನು 2 ಬಾರಿ ಉಚ್ಚರಿಸಿದರೆ ಅದಕ್ಕೆ ದ್ವಿರೂಕ್ತಿ ಅಂತ ಕರಿತೇವೆ. ಅಂತಹ ಪದಗಳನ್ನು ದ್ವಿರೂಕ್ತಿ ಪದಗಳು ಅಂತ ಅಂತೀವಿ. ಇಲ್ಲಿ ಉದಾಹರಣೆಯಾಗಿ ಅಕಟಕಟ ಎಂಥ ಜಲಪ್ರಳಯ, ಅಕಟಕಟ ಎಂಥ ಜಲಪ್ರಳಯ. ಇಲ್ಲಿ ಅಕಟಕಟ ಅನ್ನೋದು ದ್ವಿರೂಕ್ತಿ. ಈಗೀಗ ಅವಳು ಚೆನ್ನಾಗಿ ಓದುತ್ತಿದ್ದಾಳೆ. ಇದರಲ್ಲಿ ಈಗೀಗ ದ್ವಿರೂಕ್ತಿ ಆಗಿದೆ. ಹೌದೌದು ನಾನು ಗೆದ್ದೆ. ಇಲ್ಲಿ ಹೌದೌದು ಅನ್ನೋದು ದ್ವಿರೂಕ್ತಿ ಪದ. ಇವುಗಳು ದ್ವಿರೂಕ್ತಿ ಪದಗಳು ಹೇಗೆ ಆಗ್ತವೆ ಅಂತಂದರೆ, ಅಕಟಕಟ ಇದರಲ್ಲಿ ಅಕಟ ಎಂಬ ಪದ 2 ಬಾರಿ ಬಳಕೆಗೊಂಡಿದೆ. ಅಕಟ ಪ್ಲಸ್ ಅಕಟ, ಅಕಟಕಟ ಎಂದು ಬಳಕೆಯಾಗಿದೆ. ಹಾಗಾಗಿ ಅಕಟಕಟ ಎನ್ನುವುದು ದ್ವಿರೂಕ್ತಿ. ಹಾಗೆ ಈಗೀಗ ಎಂಬ ದ್ವಿರೂಕ್ತಿ ಪದ ಈಗ ಎಂಬ ಪದವನ್ನು 2 ಬಾರಿ ಬಳಸಿ ಈಗೀಗ ಆಗಿದೆ. ಈಗ ಪ್ಲಸ್ ಈಗ, ಈಗೀಗ, ಹೀಗೆ. ಅದೇ ರೀತಿ ಹೌದೌದು ಇದರಲ್ಲಿ ಹೌದು ಹೌದು ಎಂಬ ಪದ 2 ಬಾರಿ ಬಳಕೆಯಾಗಿದೆ. ಹೌದು ಹೌದು, ಹೌದೌದು, ಹೀಗೆ ಒಂದು ಪದ 2 ಬಾರಿ ಉಚ್ಚರಿಸಿದರೆ ಅದನ್ನು ದ್ವಿರೂಕ್ತಿ ಅಂತ ಕರಿತೇವೆ. ಹಾಗಾದರೆ ಆಡು ನುಡಿ ಅಂದ್ರೇನು? ಆಡು ನುಡಿ ಅಂದರೆ ಜನರು ಸಾಮಾನ್ಯವಾಗಿ ದಿನನಿತ್ಯದ ಮಾತುಕತೆಗಳಲ್ಲಿ ಬಳಸುವ ಪದಗಳನ್ನು, ಭಾಷಾ ಶೈಲಿಯನ್ನು ಆಡು ನುಡಿ ಅಂತ ಕರಿತೇವೆ. ಇದನ್ನು ಪ್ರಾದೇಶಿಕ ಶೈಲಿ ಅಂತ ಕೂಡ ಕರೀತಾರೆ. ಆಡು ನುಡಿ ಒಂದು ದಿನನಿತ್ಯ ಮಾತುಕತೆಯಲ್ಲಿ ಬಳಸುವಂಥ ಒಂದು ಭಾಷಾ ಶೈಲಿ ಆಗಿದೆ. ಉದಾಹರಣೆಗೆ, ನಾನು 2 ದಿನ ನಿಂದಿಕ್ಕಿ ಬಪ್ಪೆ, ನಾನು ಬರ್ತೀನಿ ಜಾತ್ರೆಗೆ, ನಾನು ಬರ್ತೀನಿ ಅಂತ ಅವನಿಗೆ ದಂಬಾಲು ಬಿದ್ದಿದ್ದೆ, ಇರೇ ನಾನು ಬರ್ತೆ ಕಪ್ಪಾತು ಮಾರಾಯ್ತಿ ಹೆಂಗೆ ಹೋಗುವುದೇ. ಈ ರೀತಿ ಆಡು ನುಡಿಗಳು ಇರ್ತಾವೆ. ಅದೇ ಜೋಡು ನುಡಿ ಅಂದರೆ ಏನು ಅಂತಂದಾಗ, ಜೋಡು ನುಡಿ ಅಂದರೆ ಬೇರೆ ಬೇರೆ ರೀತಿಯ 2 ಪದಗಳು ಇದ್ದರೆ ಅದನ್ನು ಜೋಡು ನುಡಿ ಅಂತ ಕರಿತೀವಿ.
ಇಲ್ಲಿ ಜೋಡು ನುಡಿಗೂ ಮತ್ತು ದ್ವಿರುಕ್ತಿಗೂ ಎರಡು ರೀತಿ ವ್ಯತ್ಯಾಸ ಇದೆ. ದ್ವಿರುಕ್ತಿ ಮತ್ತು ಜೋಡು ನುಡಿ. ಜೋಡು ನುಡಿ ಜೋಡು ನುಡಿ ಇಲ್ಲಿ ದ್ವಿರುಕ್ತಿಯಲ್ಲಿ ಒಂದೇ ಪದ ಇರ್ತದ, ಅದನ್ನು ಎರಡು ಸಾರಿ ಹೇಳ್ತೀವಿ. ಆದರೆ ಜೋಡು ನುಡಿಯಲ್ಲಿ ಎರಡು ಪದಗಳಿರ್ತಾವ. ಒಂದು ಪದ ಅರ್ಥ ಇರ್ತದ, ಇನ್ನೊಂದು ಪದಕ್ಕೆ ಅರ್ಥ ಇರಲ್ಲ. ಅಂದರೆ ಉತ್ತರ ಪದಕ್ಕೆ ಅರ್ಥ ಇರ್ತದ, ಪೂರ್ವ ಪದಕ್ಕೆ ಅರ್ಥ ಇರ್ತದ, ಉತ್ತರ ಪದಕ್ಕೆ ಅರ್ಥ ಇರುವುದಿಲ್ಲ. ಇದು ಜೋಡು ನುಡಿ. ಈಗ ಜೋಡು ನುಡಿಗೆ ಉದಾಹರಣೆ ನೋಡಿದಾಗ ದೇವರು, ಗೀವರ್. ದೇವರು ಎಂಬ ಪೂರ್ವ ಪದಕ್ಕೆ ಅರ್ಥ ಇದೆ, ಆದರೆ ಗೀವರ್ ಎಂಬ ಪದಕ್ಕೆ ಅರ್ಥ ಇಲ್ಲ. ಬಟ್ಟೆ ಬರೆ, ಇಲ್ಲಿ ಬಟ್ಟೆ ಬರೆಯಲ್ಲಿ ಬಟ್ಟೆಗೆ ಅರ್ಥ ಇದೆ, ಆದರೆ ಬರೆಗೆ ಅರ್ಥ ಇಲ್ಲ. ಹೀಗೆ ಎರಡು ಪದಗಳು ಇರ್ತವೆ, ಆದರೆ ಒಂದು ಪದಕ್ಕೆ ಅರ್ಥ ಇರ್ತದೆ, ಇನ್ನೊಂದು ಪದಕ್ಕೆ ಅರ್ಥವಿರುವುದಿಲ್ಲ. ಪೂರ್ವ ಪದಕ್ಕೆ ಅರ್ಥವಿರುತ್ತದೆ, ಉತ್ತರ ಪದಕ್ಕೆ ಅರ್ಥ ಇರುವುದಿಲ್ಲ. ಮಕ್ಕಳು, ಗಿಕ್ಕಳು. ಮಕ್ಕಳು ಮತ್ತು ಗಿಕ್ಕಳು. ಮಕ್ಕಳು ಅರ್ಥ ಇದೆ, ಗಿಕ್ಕಳು ಅರ್ಥ ಇಲ್ಲ. ಸೊಪ್ಪು, ಸೆದೆ. ಸೊಪ್ಪಿಗೆ ಅರ್ಥ ಇದೆ, ಸೆದೆಗೆ ಅರ್ಥ ಇಲ್ಲ. ಹೀಗಿದ್ದರೆ ಇದನ್ನು ಜೋಡು ನುಡಿ ಅಂತ ಕರಿತೇವೆ. ಅದೇ ಒಂದು ಪದ ಎರಡು ಸಾರಿ ಹೇಳಿದ್ರೆ ಅದು ದ್ವಿರುಕ್ತಿ. ಹೌದು ಹೌದು, ಎರಡು ಸಾರಿ ಹೇಳ್ತೀವಿ ಹೌದು ಅನ್ನೋದನ್ನು. ಹೌದು ಹೌದು, ಹೌದೌದು, ಇದು ದ್ವಿರುಕ್ತಿ. ಜೋಡು ನುಡಿಯಲ್ಲಿ ಎರಡು ಪದಗಳಿರ್ತವೆ ಡಿಫ್ರೆಂಟಾಗಿ, ಆದರೆ ಮೊದಲನೇ ಪದಕ್ಕೆ ಅರ್ಥ ಇರ್ತದೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಅದೇ ರೀತಿ ನುಡಿ ಅಂದರೆ ಏನು? ನುಡಿ ಅಂದರೆ ಮಾತಿಗೆ ನಾವು ನುಡಿ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನಿದೆಯಪ್ಪ ಅಂತಂದರೆ, ಎರಡನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರಿಬೇಕು. ಗುಂಪಿಗೆ ಸೇರದ ಪದ ಹೇಗೆ ಆರಿಸಿ ಬರೀಬೇಕು? ಇಲ್ಲಿ ಆಪ್ಷನ್ ಇವೆ. ಬುದ್ಧ ಅಂತಿದೆ, ಬಸವ, ಅಲ್ಲಮ, ಜಂಗಮ. ಬುದ್ಧ, ಬಸವ, ಅಲ್ಲಮ, ಜಂಗಮ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದಾಗಬಹುದು? ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದಾಗ್ತದೆ ಅಂದರೆ ಜಂಗಮ ಗುಂಪಿಗೆ ಸೇರದ ಪದ ಆಗ್ತದ. ಜಂಗಮ ಅಂದರೆ ಏನು? ಜಂಗಮ ಅಂದರೆ ಚಲನೆಯಲ್ಲಿದ್ದುದು, ಅನಂತವಾದದ್ದನ್ನು ನಾವು ಜಂಗಮ ಅಂತ ಕರಿತೇವೆ. ಆಮೇಲೆ ಶೈವರ ಗುರುಗಳನ್ನು ಕೂಡ ನಾವು ಜಂಗಮ ಅಂತ ಕರಿತೇವೆ. ಜಂಗಮ ಪದಕ್ಕೆ ವಿರುದ್ಧ ಪದ ಯಾವುದು ಅಂದರೆ ಸ್ಥಾವರ. ಸ್ಥಾವರ ಅಂದರೆ ಚಲನೆಯಲ್ಲಿ ಇಲ್ಲದೇ ಇರುವುದು, ಸ್ಥಿರವಾಗಿರುವುದು ಸ್ಥಾವರ. ಜಂಗಮ ಅಂದರೆ ಚಲನೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಜಂಗಮ ಅಂತ ಕರಿತೇವೆ. ಹಾಗೆ ಇದು ಜಂಗಮ ಅನ್ನೋದು ಈ ಬುದ್ಧ, ಬಸವ, ಅಲ್ಲಮ ಎಂಬ ಪದಗಳಿಂದ ವಿಭಿನ್ನವಾಗಿದೆ. ಯಾಕಂತಂದರೆ ಬುದ್ಧ, ಬಸವ, ಅಲ್ಲಮ ಇವರೆಲ್ಲರೂ ಯಾರಪ್ಪ ಅಂತಂದರೆ ಆಧ್ಯಾತ್ಮಿಕ ಮಹಾಪುರುಷರು ಆಗ್ತಾರೆ. ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ, ಆದರೆ ಅಲ್ಲಮ ಮತ್ತು ಬಸವ ಇವರು 12ನೇ ಶತಮಾನದ ಶರಣರು. ಇವರು ವೀರಶೈವ ಧರ್ಮದ ಪರಿಚಾಲಕರು ಕೂಡ ಆಗಿದ್ದಾರೆ. ಇಷ್ಟು ಇದರಲ್ಲಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಕೆಳಗೆ ಕೊಟ್ಟ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಇದೆ. ಇದರಲ್ಲಿ ಆನೆ, ಕುದುರೆ, ರಥ, ಒಂಟೆ ಈ ರೀತಿ ಇದೆ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಇದರಲ್ಲಿ ರಥ ಗುಂಪಿಗೆ ಸೇರದ ಪದ ಆಗ್ತದೆ. ಯಾಕಂತಂದರೆ ಇವೆಲ್ಲ ಪ್ರಾಣಿಗಳಿದ್ದು ಇದು ರಥ ಪ್ರಾಣಿ ವರ್ಗಕ್ಕೆ ಸೇರುವುದಿಲ್ಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮುಂದಿನ ಒಂದು ಪ್ರಶ್ನೆ, ಹಳಗನ್ನಡದ ಇವರಂ ಈ ಪದದ ವಿಭಕ್ತಿ ಯಾವುದು? ಇವರಂ ಪದದ ವಿಭಕ್ತಿ ಯಾವುದು? ಸಪ್ತಮಿ, ಪ್ರಥಮ, ದ್ವಿತೀಯ, ಪಂಚಮಿ. ಯಾವುದಾಗ್ತದೆ? ಸಪ್ತಮಿ, ಪ್ರಥಮ, ದ್ವಿತೀಯ, ಪಂಚಮಿ. ಇವರಂ ಎಂಬುದು ಇದು ಹಳೆಗನ್ನಡ ಪದ. ಹಾಗಾಗಿ ನಾವು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೆನಪು ಮಾಡಿಕೊಂಡು ಇದರಲ್ಲಿ ಇವರಂ ಯಾವುದಕ್ಕೆ ಬರ್ತದೆ ಅನ್ನೋದನ್ನು ಹೇಳಬೇಕಾಗ್ತದೆ. ಇಲ್ಲಿ ಆನ್ಸರ್ ಆಗ್ತದೆ ದ್ವಿತೀಯ. ಅಮ್ ಅನ್ನೋದು
ಆನ್ಸರ್ ಆಗ್ತದೆ, ಯಾಕಂದರೆ ಇವರಂನಲ್ಲಿ ಇದೆ. ಸೊ ಈಗ ನಾವು ಇದರ ವಿವರಣೆಯನ್ನು ನೋಡೋಣ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬರ್ತದೆ. ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಇದೆ. ಸೊ ಇವರ ಪ್ಲಸ್ ಇವರ ಪದಕ್ಕೆ ವಿಭಕ್ತಿ ಸೇರಿ ಇವರಂ ಎಂಬ ಪದ ರಚನೆ ಆಗಿದೆ. ಈಗ ನಾವು ಸ್ವಲ್ಪ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ವಿಭಕ್ತಿ ಪ್ರತ್ಯಯಗಳಲ್ಲಿ 2 ರೀತಿಯ ಒಂದು ಪ್ರತ್ಯಯಗಳು ಬರ್ತವೆ, ಹಳೆಗನ್ನಡ ಮತ್ತು ಹೊಸಗನ್ನಡ ಅಂತೇಳಿ. ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಇವು, ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಹೆಸರುಗಳು ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಬರ್ತವೆ. ಪ್ರಥಮದಲ್ಲಿ ಹೊಸಗನ್ನಡದಲ್ಲಿ ಬರ್ತದೆ, ಹಳೆಗನ್ನಡದಲ್ಲಿ ಬರ್ತದೆ. ಸೊ ರಾಮನು, ರಾಮಂ ಈ ಥರ. ದ್ವಿತೀಯದಲ್ಲಿ ಅನ್ನು, ಹಳೆಗನ್ನಡದಲ್ಲಿ ತೃತೀಯ ಇಂದ, ಹಳೆಗನ್ನಡದಲ್ಲಿ ಇಂದಂ, ಇಂದ ಈ ರೀತಿ ಬರ್ತದೆ. ಚತುರ್ಥಿಗೆ ಗೆ, ಇಗೆ, ಕೆ, ಹಳೆಗನ್ನಡದಲ್ಲಿ ಗೆ, ಕೆ. ಅದೇ ರೀತಿ ಪಂಚಮಿ ಬಂದರೆ ದೆಸೆಯಿಂದ, ಹಳೆಗನ್ನಡದಲ್ಲಿ ಇತ್ತಣಿಂ, ಇತ್ತಣಿಂದಂ ಈ ಥರ. ಷಷ್ಠಿಯಲ್ಲಿ ಹಳೆಗನ್ನಡದಲ್ಲಿ ಕೂಡ ಷಷ್ಠಿ 2 ಕಡೆ ಸೇಮ್ ಬರ್ತದೆ. ಸಪ್ತಮಿ ಕನ್ನಡದಲ್ಲಿ ಅಲ್ಲಿ, ಹಳೆಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಅಲ್ಲಿ, ಹಳೆಗನ್ನಡದಲ್ಲಿ ಓಳ್ ಅಥವಾ ಉಳ್ ಬರ್ತದೆ. ಸಂಬೋಧನೆ ಇರ, ಹಳೆಗನ್ನಡದಲ್ಲಿ ಈ ಥರ ಇದೆ ಇದು. ನೆಕ್ಸ್ಟ್ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಮನಿಗೋದ್ರೆ ಮಜ್ಜಿಗೆ ಕೊಡದವಳು ಹೇಳಿ ಕಳಿಸಿದರೆ ಡ್ಯಾಶ್ ಕೊಟ್ಟಾಳ. ಇದು ಒಂದು ಪ್ರಶ್ನೆ. ಇದು ಗಾದೆ ಮಾತಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. ಆನ್ಸರ್ ಏನಾಗ್ತದೆ ಹೇಳ್ರಿ. ಮೊಸರು, ಹಾಲು, ಬೆಣ್ಣೆ ಈ ರೀತಿ ಇದೆ. ಮೊಸರು, ಹಾಲು, ಬೆಣ್ಣೆ ಮತ್ತು ತುಪ್ಪ ಅಂತ ಇದೆ. ಇದರಲ್ಲಿ ಯಾವುದು ಆನ್ಸರ್ ಆಗ್ಬೋದು ಅಂತ ಗಾದೆ ಮಾತು ಫಿಲ್ ಮಾಡೋದಿದು. ಮನೆಗೋದ್ರೆ ಮಜ್ಜಿಗೆ ಕೊಡದವಳು ಹೇಳಿ ಕಳಿಸಿದರೆ ಡ್ಯಾಶ್ ಕೊಟ್ಟಾಳ. ಮೊಸರು, ಹಾಲು, ಬೆಣ್ಣೆ, ತುಪ್ಪ. ಸರಿಯಾದ ಉತ್ತರ ಬಂದ್ಬಿಟ್ಟು ಹಾಲು ಸರಿಯಾದ ಉತ್ತರ. ಮನೆಗೋದ್ರೆ ಮಜ್ಜಿಗೆ ಕೊಡದವಳು ಹೇಳಿ ಕಳಿಸಿದರೆ ಹಾಲು ಕೊಟ್ಟಾಳ. ಇದು ಗಾದೆ. ಈಗ ಇದರ ಬಗ್ಗೆ ವಿವರಣೆಯನ್ನು ನೋಡೋಣ. ಇಲ್ಲಿ ಹಿಂದಿನ ಕಾಲದಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಮಜ್ಜಿಗೆ ಕೊಟ್ಟು ಸತ್ಕರಿಸ್ತಿದ್ರು. ಮೇಲಿನ ಗಾದೆ ಮಾತು ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸಿದ ಮಹಿಳೆಯ ಬಗ್ಗೆ ಹೇಳ್ತದೆ. ಇದು ಮನೆಯವರಿಗೂ ಬಂದವರನ್ನು ಸಹಿಸದವರು ಕೆಲವರು ಹೇಳಿ ಕಳಿಸಿದರೆ ಹಾಲನ್ನು ಕೂಡ ಕೊಡಲು ಸಾಧ್ಯವಿಲ್ಲ. ಸೊ ಅಂದರೆ ಕೆಟ್ಟ ಮನಸ್ಸಿನವರು ಒಳ್ಳೆಯದನ್ನು ಮಾಡುವುದಿಲ್ಲ ಎಂಬುದನ್ನು ಈ ಗಾದೆ ಮಾತು ಹೇಳ್ತದೆ. ಒಂದು ವೇಳೆ ಹಾಗೆ ಮಾಡಿದರೂ ನಾವು ಬಹಳ ಎಚ್ಚರಿಕೆಯಿಂದ ಅದನ್ನು ಪರಿಶೀಲಿಸಬೇಕು ಎಂದು ಈ ಒಂದು ಗಾದೆ ಮಾತು ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ಇದೇ ರೀತಿ ಹಲವಾರು ಗಾದೆಗಳನ್ನು ನಾವು ಕಾಣ್ತೀವಿ. ದೀಪದ ಬುಡದಲ್ಲಿ ಕತ್ತಲು, ಅದೇ ರೀತಿ ಕತ್ತೆ ಬಲ್ಲದೆ ಕಸ್ತೂರಿ ಪರಿಮಳವ, ಅಲ್ಪರ ಸಂಘ ಅಭಿಮಾನ ಭಂಗ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ, ಕಬ್ಬು ಡೊಂಕಾದರೆ ಸವಿ ಡೊಂಕೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ಈ ರೀತಿ ಗಾದೆ ಮಾತುಗಳನ್ನು ನಾವು ಕೇಳ್ತೀವಿ. ಗಾದೆ ಮಾತುಗಳು ಅನುಭವಾತ್ಮಕವಾಗಿರ್ತಕ್ಕಂತಹ ಒಂದು ಗಾದೆಗಳು ಇವುಗಳು ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂಥೇಳಿ. ಹಾಗಾಗಿ ವೇದಗಳು ಎಂದಿಗೂ ಸುಳ್ಳಾಗೋದಿಲ್ಲ. ಇವುಗಳ ಅರ್ಥವನ್ನು ಅರಿತು ನಾವು ಜೀವನವನ್ನು ಮಾಡಬೇಕು ಅಂತ. ಹೀಗೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು? ಕೊಂದನು ಎಂಬುದು ಇದೊಂದು ಕ್ರಿಯಾಪದ. ಈ ಕ್ರಿಯಾಪದದ ಮೂಲ ರೂಪ ಯಾವುದು? ಮೂಲ ರೂಪ ಅಂದರೆ ಧಾತು ಅಂತ ನಾವು ಕರಿತೀವಿ. ಧಾತು ಅಥವಾ ಧಾತು ಪ್ರಕೃತಿ.
ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಈ ಧಾತು ಯಾವುದು ಅಂತ ಕೇಳ್ತಾ ಇದ್ದಾರೆ ಅವರು. ಕೊಂದ ಅನ್ನೋದು ಕೊಲ್ಲು ಆಗ್ತದ ಅಥವಾ ಕೊಡು ಆಗ್ತದ, ಕೊಂದ ಆಗ್ತದ ಅಥವಾ ಕೊಂದಿತು ಆಗ್ತದ, ಯಾವುದಾಗ್ತದ ಅಂತ ಪ್ರಶ್ನೆ. ಕೊಲ್ಲು, ಕೊಡು, ಕೊಂದ, ಕೊಂದಿತು, ಯಾವುದಾಗ್ತದ? ಕೊಂದನು. ಇದು ಒಂದು ಕ್ರಿಯಾಪದ. ಇದರ ಮೂಲ ರೂಪ ಧಾತು ಯಾವುದು ಅಂತ ಪ್ರಶ್ನೆ. ಕೊಲ್ಲು, ಕೊಡು, ಕೊಂದ, ಕೊಂದಿತು. ಇದರ ಮೂಲ ರೂಪ ಕೊಲ್ಲು. ಕೊಲ್ಲು ಮೂಲ ರೂಪ ಆಗ್ತದ ಧಾತು. ಕೊಲ್ಲು ಧಾತುನೇ ಮುಂದೆ ಕೊಂದನು ಅಂತ ಕ್ರಿಯಾಪದ ಆಗ್ತದ. ಅದು ಪ್ರತ್ಯಯ ಹಚ್ಚಿಕೊಂಡು ಕ್ರಿಯಾಪದ ಸೃಷ್ಟಿಯಾಗ್ತದೆ. ನೋಡಿಲಿ, ಕೊಲ್ಲು ಎಂಬ ಒಂದು ಕೊಲ್ಲು ಎಂಬ ಧಾತು ಇದೆ. ಈ ಕೊಲ್ಲು ಎಂಬ ಧಾತು ಪ್ರತ್ಯಯ ಹಚ್ಚಿಕೊಂಡು ಕೊಂದನು ಎಂಬ ಕ್ರಿಯಾಪದ ಆಯಿತು. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಏನಂತ ಕರಿತೀವಿ? ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಈ ಧಾತುವಿಗೆ ವಿವಿಧ ಪ್ರತ್ಯಯಗಳು ಸೇರಿಕೊಳ್ತವೆ. ಸೇರಿ ಬೇರೆ ಬೇರೆ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳು ಆಗ್ತವೆ. ಉದಾಹರಣೆಗೆ, ಮಾಡು ಎಂಬ ಧಾತುವಿಗೆ ವನು ಎಂಬ ಒಂದು ಪ್ರತ್ಯಯ ಹಚ್ಚಿದಾಗ ಮಾಡುವನು ಎಂಬ ಕ್ರಿಯಾಪದ ಆಗ್ತದೆ. ಅದೇ ರೀತಿ ಕುಡಿ, ಬರು, ಕೊಲ್ಲು ಇವುಗಳಿಗೆ ಪ್ರತ್ಯಯಗಳು ಹತ್ಕೊಂಡು ಕ್ರಿಯಾಪದಗಳು ರೆಡಿ ಆಗ್ತವೆ. ಕುಡಿ ಎಂಬ ಧಾತುವಿಗೆ ಯು, ವಳು ಪ್ರತ್ಯಯಗಳು ಸೇರಿ ಕುಡಿಯುವಳು ಆಗ್ತದೆ. ಅದೇ ರೀತಿ ಬರು ಕ್ರಿಯಾಪದಕ್ಕೆ ಬರು ಧಾತುವಿಗೆ ವನು ಪ್ರತ್ಯಯ ಹಚ್ಚಿ ಬಂದನು ಆಗ್ತದೆ. ಅದೇ ರೀತಿ ಕೊಲ್ಲು ಧಾತುವಿಗೆ ವನು ಪ್ರತ್ಯಯ ಹಚ್ಚಿದಾಗ ಕೊಲ್ಲುವನು ಅಥವಾ ಕೊಂದನು ಅಂತ ಆಗ್ತದೆ. ಈ ರೀತಿ ಧಾತುಗಳಿಗೆ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳು ರಚನೆ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ. ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬ ಪದ ಏನು? ಇದು ತದ್ದಿತಾಂತ ಅವ್ಯಯನೋ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಯಾವುದೂ ಅಲ್ಲ. ಯಾವುದಾಗ್ತದೆ? ಜಾಣತನ ತದ್ದಿತಾಂತ ವ್ಯಯ, ಭಾವನಾಮ, ತದ್ದಿತಾಂತ ನಾಮ, ಯಾವುದೂ ಅಲ್ಲ. ಸರಿಯಾದ ಆನ್ಸರ್ ಯಾವುದಾಗ್ತದೆ ಅಂದರೆ ತದ್ದಿತಾಂತ ಭಾವನಾಮ. ಜಾಣನ ಭಾವ ಜಾಣತನ. ಹೀಗೆ ಜಾಣತನ ಅನ್ನೋದು ತದ್ದಿತಾಂತ ಭಾವನಾಮ ಆಗ್ತದೆ. ಈಗ ನಾವು ತದ್ದಿತಾಂತ ನಾಮ ಅಂದ್ರೇನು, ತದ್ದಿತಾಂತ ಭಾವನಾಮ ಅಂದ್ರೇನೆಲ್ಲ ನೋಡೋಣ. ತದ್ದಿತಾಂತ ನಾಮ ಅಂದ್ರೇನು? ತದ್ದಿತಾಂತ ನಾಮ ಅಂದರೆ ನಾಮಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿದಾಗ, ಅಂದರೆ ಗಾರ, ವಂತ ಈ ಥರ. ಅಂದರೆ ನಾಮಪದದ ಮೂಲ ರೂಪನೇ ನಾಮಪ್ರಕೃತಿ. ರಾಮನನ್ನು ಅನ್ನೋದು ಇದು ನಾಮಪದ. ಈ ನಾಮಪದದ ಮೂಲ ರೂಪ ಯಾವುದು ಅಂದ್ರೆ ರಾಮ. ಇದು ನಾಮಪ್ರಕೃತಿ. ಈ ನಾಮಪ್ರಕೃತಿಗೆ ಗಾರ, ವಂತ, ಈಗ, ಅಡಿಗ, ಆರ, ಕಾರ, ಇಕ ಬಂದು ಸೇರಿದಾಗ ಅದು ತದ್ದಿತ ನಾಮ ಆಗ್ತದೆ. ಅಂದರೆ ರಾಮ ಪ್ಲಸ್ ಈಗ ನಾವು ಇದಕ್ಕೆ ಹಾಕಿದಾಗ ಇಲ್ಲಿ ಪ್ಲಸ್ ನಾವು ಸೇರಿಸಿದಾಗ ತದ್ದಿತಾಂತ ಭಾವನಾಮ ಸಿಗ್ತದೆ ನಮಗೆ. ಸೊ ಹೀಗೆ ನಾಮಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ನಾಮಗಳು ದೊರೀತಾವೆ. ಸೊ ಅದೇ ರೀತಿ ಉದಾಹರಣೆಗೆ ನಾವು ನೋಡಿದಾಗ ಇಲ್ಲಿ ಗಾರವನ್ನು ಹೇಗೆ ಬಳಕೆ ಮಾಡ್ತೇವೆ ನೋಡ್ರಿ. ಈಗ ಕೊಲೆಗಾರ, ಕೊಲೆ ಪ್ಲಸ್ ಕಾರ, ಕೊಲೆಗಾರ. ಇಲ್ಲಿ ಗಾರ ಎಂಬ ಪ್ರತ್ಯಯ ಬಂತು, ಕೊಲೆಗಾರ ಅದನು. ಈಗ ಇದು ಕನ್ನಡಿಗ, ಲೆಕ್ಕಿಗ, ಅಕ್ಕಸಾಲಿಗ, ವಂತ ಹಣವಂತ, ಬುದ್ಧಿವಂತ, ರೂಪವಂತ ಈ ಥರ. ಅಡಿಗ ಅಂದರೆ ಹೂವಾಡಿಗ, ಹಾವಾಡಿಗ. ಆರ್ ಅಂದರೆ ಕುಂಬಾರ, ನೇಕಾರ, ಪತ್ತಾರ, ಕಂಬಾರ ಈ ಥರ ಬರ್ತದೆ. ಇವೆಲ್ಲ ತದ್ದಿತಾಂತ ನಾಮಗಳು.
ನಾಮಗಳು, ತದ್ದಿತಾಂತ ನಾಮಗಳು. ಇನ್ನು ತದ್ದಿತಾಂತ ಭಾವನಾಮ ಅಂದ್ರೆ ಭಾವನೆಯನ್ನು, ಭಾವಾರ್ಥವನ್ನು ವ್ಯಕ್ತಪಡಿಸ್ತಾ ಇದ್ರೆ ಅದು ತದ್ದಿತಾಂತ ಭಾವನಾಮ ಆಗ್ತದೆ. ಅಂದರೆ ನಾಮ ಪ್ರಕೃತಿಗಳಿಗೆ ಭಾವಾರ್ಥದಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿದ್ರೆ, ಅಂದರೆ ತನ, ಇಕೆ, ಫು, ಮೇ, ಉ ಈ ಥರ ಸೇರಿದರೆ ತದ್ದಿತಾಂತ ಭಾವನಾಮ ಆಗ್ತವೆ. ಉದಾಹರಣೆಗೆ ತನ ಅನ್ನೋದು ಭಾವಾರ್ಥ ತದ್ದಿತ ಪ್ರತ್ಯಯ. ಇದಕ್ಕೆ ನಾಮ ಪ್ರಕೃತಿ ಸೇರಿದಾಗ ಕಳ್ಳತನ ಅಥವಾ ಮೋಸತನ, ಜಾಣತನ, ಸಿರಿತನ, ಬಡತನ, ಬಡವನ ಭಾವನೆ ಬಡತನ, ಸಿರಿವಂತನ ಭಾವ ಸಿರಿತನ, ಜಾಣನ ಭಾವ ಜಾಣತನ, ಮೋಸ ಮಾಡುವವನ ಒಂದು ಭಾವ ಮೋಸತನ, ಕಳ್ಳನ ಭಾವ ಕಳ್ಳತನ. ಈ ಥರ ಈಕೆ ಅಂದರೆ ಗೌಡಿಕೆ, ಸಿರಿವಂತಿಕೆ, ಬುದ್ಧಿವಂತಿಕೆ, ಬಿಳುಪು, ನುಣುಪು, ಇಂಪು, ಹಿರಿಮೆ, ಜಾಣ್ಮೆ ಈ ಥರ ಇದೆಲ್ಲ ಏನಪ್ಪ ಅಂತಂದರೆ ಭಾವನಾಮದಲ್ಲಿ ಬರ್ತಾವೆ. ಇನ್ನು ಅವ್ಯಯ ಅಂತಂದರೆ ನಾಮ ಪ್ರಕೃತಿಗಳಿಗೆ ಅವ್ಯಯದ ರೂಪ ಬಂದು ಸೇರಬೇಕು. ಅವ್ಯಯ ರೂಪದ ತದ್ದಿತ ಪ್ರತ್ಯಯ ಸೇರಬೇಕು. ಅಂದರೆ ಇಲ್ಲಿ ಯಾವುದೇ ರೀತಿ ಲಿಂಗ ಬದಲಾವಣೆ ಯಾವುದು ಕಂಡು ಬರಲ್ಲ ಇದರಲ್ಲಿ. ತನಕ, ವರೆಗೆ, ಆಗಿ, ಇಂಥ, ಅಂತೆ ಈ ರೀತಿ, ಸಲುವಾಗಿ, ಓಸ್ಕರ, ಮೆಟ್ಟಿಗೆ ಈ ಥರ. ಉದಾಹರಣೆಗೆ ತನಕ ಅಂತ ಬಳಸಿದಾಗ ಮನೆಯ ತನಕ, ಶಾಲೆಯ ತನಕ, ಊರಿನ ತನಕ, ಮನೆಯವರೆಗೆ, ಶಾಲೆಯವರೆಗೆ, ತೋಟದವರೆಗೆ ಇವೆಲ್ಲ ಏನಾಗ್ತವೆ ತದ್ದಿತ ಅವ್ಯಯಗಳು ಆಗ್ತವೆ. ಈ ರೀತಿ ಎಲ್ಲ ಇವು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಎರಕ ಪದದ ವಿರುದ್ಧ ಪದ ಯಾವುದು? ಎರಕ ಪದದ ವಿರುದ್ಧ ಪದ ಯಾವುದು? ಪ್ರೀತಿ, ರಾಗ, ಚರಕ, ದ್ವೇಷ. ಸರಿಯಾದ ಉತ್ತರ ಯಾವುದಾಗ್ತದೆ? ಎರಕ ಪದದ ವಿರುದ್ಧ ಪದ ಅಂದ್ರೆ ಅದರ ವಿರುದ್ಧ ಅರ್ಥ ಕೊಡ್ತಕ್ಕಂಥ ಒಂದು ಪದಕ್ಕೆ ವಿರುದ್ಧ ಪದ ಅಂತ ಕರಿತೀವಿ ನಾವು. ಎರಕ ಪದದ ವಿರುದ್ಧ ಪದ ದ್ವೇಷ ವಿರುದ್ಧ ಪದ ಆಗ್ತದೆ. ಸೊ ಇಲ್ಲಿ ನಾವು ನೋಡೋಣ, ಏನಿಲ್ಲಿ ಒಂದೊಂದಾಗಿ ನೋಡೋಣ. ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥ ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧ ಶಬ್ದ ಅಂತ ಕರಿತೇವೆ. ಅಂದರೆ ಒಂದು ಶಬ್ದ ಅದಂದ್ರೆ ಅದಕ್ಕೆ ಅಪೋಸಿಟಾಗಿ ವಿರುದ್ಧವಾಗಿರ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ಇನ್ನೊಂದು ಪದಕ್ಕೆ ಏನಂತ ಕರಿತೇವೆ ನಾವು? ವಿರುದ್ಧ ಪದ ಅಂತ ಕರಿತೇವೆ, ಅಥವಾ ವಿರುದ್ಧಾರ್ಥಕ ಶಬ್ದ ಅಂತ ಕರಿತೇವೆ. ಸಾಹಿತ್ಯಿಕ ಭಾಷೆಯಲ್ಲಿ ಎರಕ ಅಂದರೆ ಏನಂದರೆ ಪ್ರೀತಿ ಅಂತ ಅರ್ಥ. ಇದರ ವಿರುದ್ಧ ಪದ ಯಾವುದಾಗ್ತದೆ ಅಂದರೆ ದ್ವೇಷ ಆಗ್ತದೆ. ಪ್ರೀತಿ ಮಾಡೋದು ಅದರ ಅಪೋಸಿಟ್ ಅರ್ಥ ಕೊಡ್ತದೆ, ದ್ವೇಷ ಮಾಡೋದು. ಸೊ ಹಾಗಾಗಿ ಎರಕದ ವಿರುದ್ಧ ಪದ ದ್ವೇಷ ಆಗ್ತದೆ. ಪ್ರೀತಿ, ದ್ವೇಷ, ರಾಗ, ದ್ವೇಷ ಈ ಥರ ಅಪೋಸಿಟ್ ವರ್ಡ್ಗಳಿವೆಲ್ಲ ವಿರುದ್ಧ ಪದಗಳು. ಅದೇ ರೀತಿ ಚರಕ ಅಂದ್ರೆ ಇದು ಒಂದು ವಸ್ತುವಿನ ಹೆಸರು, ಆದ್ದರಿಂದ ಇದರ ವಿರುದ್ಧ ಪದ ಸಿಗೋದಿಲ್ಲ ನಮಗೆ. ಇನ್ನಷ್ಟು ವಿರುದ್ಧ ಪದಗಳನ್ನು ನಾವು ನೋಡಿದಾಗ ಮೃದು ಇದರ ಅಪೋಸಿಟ್ ವರ್ಡ್ ವಿರುದ್ಧ ಪದ ಏನಾಗ್ತದೆ? ಒರಟು ಆಗ್ತದೆ. ಸದುಪಯೋಗ, ದುರುಪಯೋಗ, ಉಚಿತ, ಅನುಚಿತ, ಟಂಕಣ, ಬಡಗಣ, ಲಕ್ಷಣ, ಅವಲಕ್ಷಣ, ಮೂಡಣ. ಇನ್ನೊಂದು ಮೂಡಣ ಏನಾಗ್ತದೆ? ಪಡುವಣ, ಬಡಗಣ, ತೆಂಕಣ ಈ ರೀತಿ ಇವೆಲ್ಲ ವಿರುದ್ಧ ಪದಗಳು. ಆಸೆ, ದುರಾಸೆ. ಸೊ ಇವೆಲ್ಲ ವಿರುದ್ಧ ಪದಗಳು ಅಂತ ಬರ್ತಾವೆ. ನೆಕ್ಸ್ಟ್, ಬೇಂದ್ರೆಯವರ ಬೆಳಗು ಕವನ ಸಂಕಲನದ ಮೂಲಕ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಈ ಥರ ಏನಪ್ಪ ಅಂದರೆ ಎರಕ ಶಬ್ದ ಬೇಂದ್ರೆಯವರ ಒಂದು ಬೆಳಗು ಕವನದಲ್ಲಿ ಎರಕ ಎಂಬ ಪದ ಬಳಕೆಯಾಗಿದೆ. ಎರಕ ಮೀನ್ಸ್ ಪ್ರೀತಿ ಅಂತ ಅರ್ಥ ಆಗ್ತದೆ. ಅದರ ಅಪೋಸಿಟ್ ವರ್ಡ್ ದ್ವೇಷ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೊಂದಾನು ಎಂಬ ಪದ ಡ್ಯಾಶ್ ಪದ ಆಗಿದೆ. ನೊಂದಾನು ಯಾವ ಪದ ಆಗಿದೆ? ಧಾತುನೋ, ಪಕ್ಷಾರ್ಥನೋ, ಭೂತನ್ಯೂನ, ಸಂಭವನಾರ್ಥ. ಯಾವ ಪದ ಆಗ್ತದೆ ಇದು? ನೊಂದಾನು ಧಾತು ಆಗ್ತದೆ, ಪಕ್ಷಾರ್ಥ ಆಗ್ತದೆ, ಭೂತನ್ಯೂನ, ಸಂಭವನಾರ್ಥ ಆಗ್ತದೋ ಬಂದಾನು. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಬಂದುಬಿಟ್ಟು ಸಂಭವನಾರ್ಥ, ನೊಂದಾನು. ಸೊ ಇಲ್ಲಿ ಸಂಭವನಾರ್ಥ ಅಂದರೆ ಏನು? ಸಂಭವನಾರ್ಥ ಅಂದರೆ ಕ್ರಿಯೆಯ ಸಂಭವವನ್ನು ತಿಳಿಸುವ ರೂಪವನ್ನು ಸಂಭವನಾರ್ಥಕ ರೂಪ ಅಂತ ಕರಿತೀವಿ. ನೊಂದಾನು, ನೊಂದಿಲ್ಲ ಇನ್ನು. ನೊಂದಾನು ಅಂದರೆ ಸಂಭವನೆ ಇದೆ. ನೊಂದುವ ಸಂಭವವಿದೆ. ಬಂದಾನು ಬರುವ ಸಂಭವವಿದೆ. ಬಂದಾನು. ಹೋದಾನು ಹೋಗುವ ಸಂಭವವಿದೆ. ಹೋದಾನು. ಮಾಡ್ಯಾನು ಮಾಡುವ ಸಂಭವವಿದೆ. ಹೀಗೆ ಅಲ್ಲಿ ಸಂಭವನೆ ಇರ್ತದೆ, ಸಾಧ್ಯತೆ ಇರ್ತದೆ, ಮುಂದೆ ಈ ಥರ ಆಗ್ಬೋದು ಅಂತೇಳಿ. ಹೀಗೆ
ಸಂಭವವನ್ನು ತಿಳಿಸುವ ರೂಪವನ್ನು ಸಂಭವನಾರ್ಥಕ ರೂಪ ಅಂತ ಕರಿತೀವಿ. ಮಾಡಿಯಾನು ಅಂದರೆ ಮಾಡ್ಬೋದು, ಮುಂದೆ ಮಾಡಿಯಾನು, ಕೇಳಿಯಾನು, ಕೊಟ್ಟೀತು, ನೊಂದಾನು, ಇವೆಲ್ಲ ಸಂಭವನಾರ್ಥಕ ಕ್ರಿಯೆಗಳು. ಇವು ಎಂದಿಗೂ ಭವಿಷ್ಯತ್ ಕಾಲದಲ್ಲೇ ಇರ್ತವೆ ಅನ್ನೋದು ನೆನಪಿನಲ್ಲಿ ಇಟ್ಕೋಬೇಕು. ಸಂಭವನಾರ್ಥಕ ರೂಪಗಳು ಯಾವಾಗಲೂ ಭವಿಷ್ಯತ್ ಕಾಲದಲ್ಲಿ ಇರ್ತವೆ. ಮುಂದೆ ಕೆಲವು ಕ್ರಿಯೆ ಇನ್ನೂ ನಡೆಯುವ ಸಾಧ್ಯತೆ ಇರ್ತದೆ ಮುಂದಿನ ಭವಿಷ್ಯತ್ ಕಾಲದಲ್ಲಿ. ನೆಕ್ಸ್ಟ್, ಇನ್ನು ಧಾತು ಅಂದರೆ ಏನು ಅನ್ನೋದು ನಾವು ತಿಳ್ಕೊಬೇಕು. ಈಗಾಗಲೇ ಹೇಳಿದ್ದು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಉದಾಹರಣೆಗೆ ಮಾಡು, ತಿನ್ನು, ಮಲಗು, ಈ ರೀತಿ ಇವೆಲ್ಲ ಏನಪ್ಪ ಅಂತಂದರೆ ಧಾತುಗಳು ಆಗ್ತವೆ. ಮಾಡು, ತಿನ್ನು, ಮಲಗು, ಕೂಡು, ಓಡು, ಓದು, ಈ ಥರ ಎಲ್ಲ ಬರೆ, ಇವೆಲ್ಲ ಕ್ರಿಯಾಪದದ ಮೂಲ ರೂಪಗಳು. ಇವುಗಳಿಗೆ ಧಾತು ಅಂತ ಕರೀತಾರೆ. ಇನ್ನು ಪಕ್ಷಾರ್ಥ ಅಂದರೆ ಏನು? ಪಕ್ಷಾರ್ಥ ಮೀನ್ಸ್ ಒಂದು ವೇಳೆ ಮೊದಲು ಕಾರ್ಯವು ನಡೆದ ಪಕ್ಷದಲ್ಲಿ ನಂತರದ ಕಾರ್ಯವು ನಡೆಯುವುದು, ಅದನ್ನು ಪಕ್ಷಾರ್ಥ ಅಂತ ಕರೀತಾರೆ. ಉದಾಹರಣೆಗೆ, ನಿಮ್ಮ ಮಾತನ್ನು ಕೇಳಿದರೆ ಅವರೆಲ್ಲರೂ ನಗುತ್ತಾರೆ. ಇಲ್ಲಿ ಮಾತನ್ನು ಕೇಳುವ ಕಾರ್ಯ ನಡೆದ ಪಕ್ಷದಲ್ಲಿ ನಗು ಕಾರ್ಯವು ನಡೆಯುತ್ತದೆ. ಅಂದರೆ ಒಂದು ಕಾರ್ಯ ಆಗ್ತದೆ ಅಂದಮೇಲೆ ಇನ್ನೊಂದು ಕಾರ್ಯ ಅದರಲ್ಲಿಂದ ಆಗ್ತದೆ ಅನ್ನೋದು ಒಂದಕ್ಕೊಂದು ಡಿಫೆಂಡ್ ಆಗಿರ್ತಾವೆ. ಅದಕ್ಕೆ ಪಕ್ಷಾರ್ಥ ಅಂತ ಕರೀತಾರೆ. ಸಕ್ಕರೆ ತಿಂದು ನೀರು ಕುಡಿದರೆ ಬಾಯಿ ಸಪ್ಪೆಯಾಯಿತು. ಈ ರೀತಿ ಸಕ್ಕರೆ ತಿಂದು ನೀರು ಕುಡಿದರೆ ಬಾಯಿ ಸಪ್ಪೆ ಆಯಿತು ಅಂದರೆ ಸಕ್ಕರೆ ತಿಂದು ನೀರು ಕುಡಿಯೋದರಿಂದ ಬಾಯಿ ಏನಾಯಿತು? ಸಪ್ಪೆ ಆಯಿತು. ನಿಮ್ಮ ಮಾತನ್ನು ಕೇಳಿದರೆ ಅವರೆಲ್ಲ ನಗುತ್ತಾರೆ ಅಂದರೆ ಈಗ ಮಾತು ಕೇಳೋದ್ರಲ್ಲಿ ನಗು ಬರ್ತದೆ ಅಂತ. ಈ ಥರ ಒಂದು ಕಾರ್ಯದಿಂದ ಇನ್ನೊಂದು ಕಾರ್ಯ ನಡೀತಲ್ಲ, ಅದನ್ನು ಪಕ್ಷಾರ್ಥ ಅಂತ ಕರೀತಾರೆ. ಇನ್ನು ಭೂತನ್ಯೂನ ಅಂದರೆ ಏನು? ಭೂತನ್ಯೂನ ಅಂದರೆ ಕ್ರಿಯಾಪದದ ಭೂತಕಾಲವನ್ನು ಸೂಚಿಸುವ ಧಾತುವಿಗೆ ಭೂತನ್ಯೂನ ಅಂತ ಕರೀತಾರೆ. ಮಾಡುತ್ತಾನೆ ಎಂಬ ಕ್ರಿಯಾಪದದ ಭೂತನ್ಯೂನ ಮಾಡಿ, ಹೇಳುತ್ತಾನೆ ಇದರದ್ದು ಹೇಳಿ, ಈ ರೀತಿ ಅಂದರೆ ಭೂತಕಾಲ ಹೇಳೋದು ಇದು ಭೂತನ್ಯೂನ ಅಂತ ಆಗ್ತದೆ. ನೆಕ್ಸ್ಟ್, ಈಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದುಬಿಟ್ಟು, ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು? ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು? ಶ್ರವಣಬೆಳಗೊಳ, ಹಲ್ಮಿಡಿ, ಬಾದಾಮಿ ಶಾಸನ ಮತ್ತು ಚಿತ್ರದುರ್ಗದ ಶಾಸನ. ಯಾವ ಶಾಸನದಲ್ಲಿ ಕಲಬೋರನ ಎಂಬ ಪದ ಬರ್ತದ ಅಂತ? ಯಾವ ಆನ್ಸರ್ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದಾಗ್ಬೋದು? ಸರಿಯಾದ ಆನ್ಸರ್ ಬಂದುಬಿಟ್ಟು ಶ್ರವಣಬೆಳಗೊಳ ಶಾಸನ ಆಗ್ತದೆ. ಹಲ್ಮಿಡಿ ಶಾಸನ ಆಗ್ತದೆ. ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬರ್ತದೆ ನಮಗೆ ಅಂತಂದರೆ, ಇದು ಯಾವಾಗ ಕಂಡು ಬರ್ತಂದರೆ 450ರಿಂದ 500 ಒಂದು ಅವಧಿಯಲ್ಲಿ ಹಲ್ಮಿಡಿ ಶಾಸನ ಕಂಡು ಬರ್ತದೆ. ಮತ್ತು ಇದು ಕನ್ನಡದ ಮೊಟ್ಟ ಮೊದಲ ಲಿಪಿ ಹೊಂದಿರತಕ್ಕಂಥ ಒಂದು ಶಾಸನ ಆಗಿದೆ. ಇದು ಭಾರತೀಯ ಸರ್ವೇಕ್ಷಣಾ ಇಲಾಖೆ ತಾಳಗುಂದ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂಥೇಳಿ 2017ರಲ್ಲಿ ಹೇಳಿದೆ. ಇದಕ್ಕಿಂತ ಮುಂಚೆ ನಾವು ಹಲ್ಮಿಡಿ ಶಾಸನವನ್ನೇ ಮೊದಲ ಶಾಸನ ಅಂತ ಈವರೆಗೆ ಹೇಳ್ತಾ ಇದ್ದೆವು. ಸೊ ಈಗ ತಾಳಗುಂದ ಶಾಸನ ಕೂಡ ಇದಕ್ಕಿಂತ ಪೂರ್ವದ ಒಂದು ಶಾಸನ ಅಂಥೇಳಿ ಈಗಾಗಲೇ ಡಿಕ್ಲೇರ್ ಆಗಿರ್ತಕ್ಕಂಥದ್ದು. ಆದರೆ ಈ ಸದ್ಯಕ್ಕೆ ಇಲ್ಲಿ ಈ ಒಂದು ಪದ ಕಲಬೋರನ ಎಂಬ ಪದ ಕಂಡುಬರೋದು ಹಲ್ಮಿಡಿ ಶಾಸನದಲ್ಲಿ ಕಂಡುಬರುತ್ತದೆ. ಹಲ್ಮಿಡಿ ಶಾಸನದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕು ಅಂತಂದಾಗ, ಹಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಹಲ್ಮಿಡಿ ಎಂಬ ಸ್ಥಳದಲ್ಲಿ ಕಂಡುಬರ್ತದೆ. ಈ ಒಂದು ಹಲ್ಮಿಡಿ ಶಾಸನದಲ್ಲಿ ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂಥ ಕನ್ನಡದ ಲಿಪಿಗಳು ಇರುವುದನ್ನು ನಾವು ಕಾಣ್ತೇವೆ. ಕದಂಬ ವಂಶದ ಕಾಕುತ್ಸವರ್ಮ ಬರೆದ ಒಂದು ದತ್ತಿ ಶಾಸನ ಹಲ್ಮಿಡಿ ಶಾಸನ ಆಗಿದೆ. ದತ್ತಿ ಶಾಸನ ಇದು ಕದಂಬ ವಂಶದ ಕಾಕುತ್ಸವರ್ಮ ಬರೆಸಿದ್ದಾನೆ. ಶತ್ರು ರಾಜರ ಮೇಲೆ ಹೋರಾಡಿದ ಗೆದ್ದು ಬಂದ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಡಿ ಮತ್ತು ಮುಳವಳ್ಳಿ ಗ್ರಾಮಗಳನ್ನು ದತ್ತಿಯಾಗಿ ನೀಡಿರುವ ಪ್ರಯುಕ್ತವಾಗಿ ರಾಜಾಜ್ಞೆಯಾಗಿ ಈ ಒಂದು ಶಾಸನವನ್ನು ಹೊರಡಿಸಿದ್ದಾರೆ. ಈ ಶಾಸನದ 3ನೇ ಸಾಲು ನಡೆದ ಘಟನಾವಳಿಯನ್ನು ತೆರೆದಿಡುತ್ತದೆ. ಈ ರೀತಿ ಈ ಒಂದು ಹಲ್ಮಿಡಿ ಶಾಸನದಲ್ಲಿ ಇರತಕ್ಕಂಥದ್ದನ್ನು ಕಾಣ್ತೀವಿ. ಇದೊಂದು ದಾನ ಶಾಸನ. ಇನ್ನು ಶ್ರವಣಬೆಳಗೊಳದ ಶಾಸನವನ್ನು ನೋಡಿದಾಗ, ಶ್ರವಣಬೆಳಗೊಳದ ಸುತ್ತಲೂ ಸುಮಾರು 700 ಶಾಸನಗಳನ್ನು ಪತ್ತೆ ಹಚ್ಚಲಾಗಿದೆ. 700 ಶಾಸನಗಳು ಇವೆ. ಇನ್ನು ಬಾದಾಮಿ ಶಾಸನ ಅಂತ ನೋಡಿದಾಗ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಇದು ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಕರೀತಾರೆ ಇದನ್ನು. ಅವನು ತನ್ನ ರಾಜನ ಬಗ್ಗೆ ಅಭಿಮಾನಪೂರ್ವಕವಾಗಿ ಮಾತನಾಡಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ನಾವು.
ನಮ್ಮ ಅರಸ ಒಳ್ಳೆಯವರಿಗೆ ಒಳ್ಳೆಯವನು, ತೊಂದರೆ ಕೊಡುವವರಿಗೆ ವಿಪರೀತ ತೊಂದರೆ ಕೊಡುತ್ತಾನೆ ಅಂಥೇಳಿ ಬಾದಾಮಿ ಶಾಸನದಲ್ಲಿ ಉಲ್ಲೇಖ ಇರತಕ್ಕಂಥ ಕಾಣ್ತೇವೆ. ಇವನು ಒಂದು ರೀತಿಯಲ್ಲಿ ಶ್ರೀಕೃಷ್ಣನಿದ್ದಂತೆ ಎಂದು ಹೇಳೋದನ್ನು ಕೂಡ ಬಾದಾಮಿ ಶಾಸನದಲ್ಲಿ ಕಾಣ್ತೇವೆ. ಚಿತ್ರದುರ್ಗದ ಶಾಸನ ಏನು ಹೇಳ್ತಪ್ಪ ಅಂತಾರೆ, ಇದು ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ಕಂಡುಬರ್ತಕ್ಕಂತಹ ಸಿದ್ದಾಪುರ, ಜಟ್ಟಿಂಗ ರಾಮೇಶ್ವರಗಳಲ್ಲಿ ಅಶೋಕನ ಶಿಲಾಶಾಸನಗಳು ಕಂಡುಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಮುಂದಿನ ಒಂದು ಪ್ರಶ್ನೆ, ಸಾಮಾನ್ಯ ಕನ್ನಡದ ಅನೀತು, ಇನೀತು, ಎನೀತು ಎಂಬುವುಗಳು ಏನಿವು ಅಂತ ಬರ್ತದೆ. ಇಲ್ಲಿ ಹಳೆಗನ್ನಡದ ರೂಪಗಳು, ಪೂರ್ವ ಹಳೆಗನ್ನಡದ ರೂಪಗಳು, ನಡುಗನ್ನಡದ ರೂಪಗಳು, ಮೇಲಿನ ಯಾವುದೂ ಅಲ್ಲ. ಯಾವುದು ಆನ್ಸರ್ ಆಗ್ಬೋದು? ಅನೀತು, ಇನೀತು, ಎನೀತು ಇವುಗಳು ಯಾವುದರಲ್ಲಿ ಕಂಡುಬರ್ತಾವೆ? ಹಳೆಗನ್ನಡದಲ್ಲೂ, ಪೂರ್ವ ಹಳೆಗನ್ನಡ, ನಡುಗನ್ನಡ ಅಂತೇಳಿ ಇವುಗಳು ಕಂಡುಬರುವುದು ಹಳೆಗನ್ನಡದಲ್ಲಿ ಕಂಡುಬರುವಂತಹ ಒಂದು ಪದಗಳು. ವಸ್ತುಗಳ ಸಾಮಾನ್ಯ ಅಳತೆ, ಪ್ರಮಾಣ, ಗಾತ್ರ ಇತ್ಯಾದಿಗಳನ್ನು ಸೂಚಿಸುವ ಪದಗಳಿಗೆ ಪರಿಮಾಣವಾಚಕಗಳು ಅಂತ ನಾವು ಕರಿತೀವಿ. ಅಷ್ಟು, ಇಷ್ಟು, ಹಲವು, ಕೆಲವು, ಇನಿತು, ಎನಿತು, ಅನೀತು, ಸ್ವಲ್ಪ ಇತ್ಯಾದಿಗಳು ಇವುಗಳನ್ನು ನಾವು ಏನಂತ ಕರಿತೇವೆ? ಪರಿಮಾಣವಾಚಕಗಳು ಅಂಥೇಳಿ. ಸೊ ಪರಿಮಾಣವನ್ನು ಸೂಚಿಸುವಂಥ ಒಂದು ಶಬ್ದಗಳು ಇವುಗಳಾಗಿವೆ. ಹಾಗಾಗಿ ಹಳೆಗನ್ನಡದಲ್ಲಿ ಬಳಸ್ತಕ್ಕಂಥ ಪರಿಮಾಣವಾಚಕಗಳು ಯಾವುವು ಅಂತಂದಾಗ ಅನೀತು, ಇನೀತು, ಎನೀತು ಇವುಗಳು ಕ್ರಮವಾಗಿ ಏನೇನು ಅರ್ಥ ಕೊಡ್ತಾವಪ್ಪ ಅಂತಂದರೆ, ಅನೀತು ಅಂದರೆ ಅಷ್ಟು, ಇನೀತು ಅಂದರೆ ಇಷ್ಟು, ಎನೀತು ಅಂದರೆ ಎಷ್ಟು ಎಂಬ ಅರ್ಥವನ್ನು ಕೊಡ್ತಕ್ಕಂತಹ ಹಳೆಗನ್ನಡದ ರೂಪಗಳು. ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎನಿತು ಸುಂದರವಿ ಕನ್ನಡ ನಾಡು ಅಂತ ಬರ್ತದೆ. ಎನಿತು ಸುಂದರವಿ ಕನ್ನಡ ನಾಡು. ಎನಿತು ಅಂದರೆ ಎಷ್ಟು, ಅಂದರೆ ಎಷ್ಟು ಸುಂದರವಿ ಕನ್ನಡ ನಾಡು, ಎಷ್ಟು ಸುಂದರವಿ ಕನ್ನಡ ನಾಡು ಅಂತ ಅರ್ಥ ಬರ್ತದೆ. ಸೊ ಹೀಗೆ ಬಳಕೆ ಆಗಿದೆ ಹಳೆಗನ್ನಡದಲ್ಲಿ. ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದುಬಿಟ್ಟು ಖಾನಾವಳಿ. ಖಾನಾವಳಿ ಎಂಬ ಪದ ಯಾವ ಭಾಷೆದು ಅಂತ ಕೇಳ್ತಾ ಇದ್ದಾರೆ ಅವರು. ಕೊಂಕಣಿ, ಗುಜರಾತಿ, ಮರಾಠಿ, ಕನ್ನಡ. ಸರಿಯಾದ ಉತ್ತರ ಯಾವುದು? ಖಾನಾವಳಿ ಇದು ಮರಾಠಿ ಪದ. ಮರಾಠಿ ಪದ ಖಾನಾವಳಿ. ನಾವು ಬೇರೆ ಬೇರೆ ಭಾಷೆಯ ಪದಗಳನ್ನು ಬಳಕೆ ಮಾಡ್ತೀವಿ ಕನ್ನಡದಲ್ಲಿ. ಮರಾಠಿ ಪದಗಳು ಯಾವ ಬಳಕೆ ಮಾಡ್ತೀವಿ? ಛತ್ರಿ, ಗಡಬಡ್, ಜಾಸ್ತಿ, ಸೂಟಿ, ಅಗದಿ, ಬಕ್ರಿ, ವೈನಿ, ಅಂಗಾಂವ್, ಧಾಮ್, ಫರತ್, ಕಿಚಡಿ ಈ ರೀತಿ ಎಲ್ಲ ಪದಗಳನ್ನು ನಾವು ಮರಾಠಿಯಿಂದ ಬಳಕೆ ಮಾಡಿಕೊಂಡು ಕನ್ನಡದಲ್ಲಿ ಬಳಸ್ತಾ ಇದ್ದೇವೆ. ಇನ್ನು ಕೊಂಕಣಿ ಪದಗಳು ಯಾವುವು? ಬೋಟ್, ಧಲೋ, ಮೋನಿ, ಕೂಡು ಇವೆಲ್ಲ. ಕನ್ನಡ ಪದಗಳು, ಪ್ಯೂರ್ ಕನ್ನಡ ಪದಗಳು ಯಾವುವು? ಇಲಿ, ಹಾವು, ಕಾಲು, ಉಪ್ಪು, ಬಾಯಿ, ಮಾಡು, ತಿನ್ನು ಎಲ್ಲ ಸಂಖ್ಯೆಗಳು ಕನ್ನಡ ಪದಗಳು. ಪೋರ್ಚುಗೀಸ್ ಯಾವುವು? ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಜಂಗಾಲು, ಬಟಾಣೆ ಇವುಗಳೆಲ್ಲ ಪೋರ್ಚುಗೀಸ್ ಪದಗಳು. ಇನ್ನು ಸಂಸ್ಕೃತ ಯಾವುವು? ಸಂಸ್ಕೃತ ಬಂದುಬಿಟ್ಟು ಋಣ, ಋತು, ಗೃಹಿಣಿ, ಪ್ರಕೃತಿ, ಅಶಕ್ತ, ಏಕ, ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥಾ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಮೇಲೆ ಮಹಾಭಾರತ, ಕುಮಾರ, ಪಿತೃ, ಮಾತೃ, ಸಹೋದರ, ಸಹೋದರಿ, ಅಂಗವಿಕಲ ಇವೆಲ್ಲ ಸಂಸ್ಕೃತ. ಇನ್ನು ಹಿಂದೂಸ್ತಾನಿ ಯಾವುವು? ಹಿಂದೂಸ್ತಾನಿ ಬಂದ್ಬಿಟ್ಟು ಚುನಾವಣೆ, ಮಂಜೂರು, ಹುಕುಂ, ದರ್ಬಾರ್, ಅಸಲಿ, ನಕಲಿ, ರಸ್ತೆ, ಕುರ್ಚಿ, ಜಮೀನ್ದಾರ್, ಗುಲಾಮ, ಖಾಜಿ, ಸುಬೇದಾರ್, ಜನಾಬ್, ಮಹಲ್, ಕಿಲ್ಲಾ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ ಇವೆಲ್ಲ ಹಿಂದೂಸ್ತಾನಿ. ಇನ್ನು ಪಾರ್ಸಿ ಪದಗಳ್ಯಾವುವು? ನಮಾಜ್, ಮುಲ್ಲಾ, ಕಾರ್ಕೂನ್, ಜಮೀನ್ದಾರ್, ಜವಾನಿ, ಪೈಲ್ವಾನ್, ಸವಾರಿ, ದುಬಾರಿ ಮತ್ತು ದರ್ಗಾ,
ರಾಜೀನಾಮೆ, ಚೌಕ್ರಿ, ಜಾದು, ಸಜಾ, ಇಜಾರ, ಪೈಖಾನೆ, ರುಮಾಲು, ಕಿಸೆ, ಕಸೂತಿ, ಜುಲ್ಮಾನೆ ಇವೆಲ್ಲ ಪಾರ್ಸಿ ಪದಗಳು. ಇನ್ನು ಪರ್ಷಿಯನ್ ಪದಗಳು ಚಾಲಿ, ಜಾಹೀರಾತು, ದರ್ಖಾಸ್ತು, ತಾಕೀತು, ದಾಸ್ತಾನು, ನಿಗಾ, ಪರಾರಿ, ಬರ್ದಿ, ಕಸರತ್ತು, ಖಾತ್ರಿ, ಖಾತೆದಾರ್, ಖುದ್ದ, ತಕರಾರು, ತಕ್ಕೆ. ಆಮೇಲೆ ದ್ರಾವಿಡ ಭಾಷೆಗಳು ಪೆದ್ದ, ಚದರ, ತೆಂಗೊಳ್ಳಲು, ಕೆಲಸ, ಅರಸ. ಪ್ರಾಕೃತ ನೆಪ, ನೇಹ, ಪಕ್ಕ, ಸದ್ದು, ಸಕ್ಕರೆ, ಇಂಗಾಲ ಇವೆಲ್ಲ ಏನಪ್ಪ ಅಂತಂದರೆ ಪ್ರಾಕೃತ ಪದಗಳು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.